SIR ವೋಟರ್ ಐ ಡಿ ಫಾರಂ ಅನ್ನ ಫಿಲ್ ಮಾಡೋದಕ್ಕೆ ತುಂಬಾನೇ ಟೆನ್ಷನ್ ಆಗ್ತಿದೆ ಅಂತ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಸುಮಾರು ವಿಡಿಯೋಗಳು ನೋಡಿದೆ, ಯಾರು ಕೂಡ ಕರೆಕ್ಟಾಗಿ ಹೇಳ್ತಾ ಇಲ್ಲ. ನಾನು BLOನ ಮೀಟ್ ಆದೆ, ಮತ್ತೆ ವೋಟರ್ ಹೆಲ್ಪ್ಲೈನ್ ನಂಬರ್ಗೂ ಕೂಡ ಕಾಲ್ ಮಾಡಿ ಮಾಹಿತಿಯನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಹೇಗೆ ಫಿಲ್ ಮಾಡೋದು ಅಂತ. SIR ಫಾರಮಲ್ಲಿ ಈ ಒಂದು ಕಾಲಮು ನಮಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಮತ್ತೆ ಸುಮಾರು ವಿಡಿಯೋ ನೋಡಿದ್ದೀನಿ, ಯಾರು ಕೂಡ ಕರೆಕ್ಟಾಗಿ ಹೇಳಿಲ್ಲ. ಸ್ನೇಹಿತರೆ, ಸಿಂಪಲ್ ಆಗಿ ನಿಮ್ಮ ಗೂಗಲ್ ಕ್ರೋಮ್ ಅಥವಾ ಗೂಗಲ್ಗೆ ಹೋಗಿ ನಾನು ಕೊಡ್ತಕ್ಕಂಥ ಲಿಂಕ್ ಅನ್ನು ಟೈಪ್ ಮಾಡಿ ceo.karnataka.gov.in ಅಂತೇಳಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲೆಲ್ಲೂ ಹೋಗ್ಬೇಡಿ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಲೆಕ್ಟ್ರಲ್ ರೋಲ್ 2002 ಅಂತ ಬರುತ್ತೆ. ಅದರಲ್ಲಿ ವ್ಯೂ ಡೌನ್ಲೋಡ್ 2002 ಅಂತ ಕೊಡಿ. ಡಿಸ್ಟಿಕ್ ಮತ್ತೆ ವಿಧಾನಸಭಾ ಕ್ಷೇತ್ರ ನೀವೇನ್ ಮಾಡಿ, ನಿಮ್ಮ ಪೇರೆಂಟ್ಸ್ಗೆ ವಿಧಾನಸಭಾ ಕ್ಷೇತ್ರ ಯಾವ್ದಿತ್ತು 2002ರಲ್ಲಿ ಅಂತ ತಿಳ್ಕೊಳ್ಳಿ. ನೀವು ಅಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ್ರೆ ಅಲ್ಲೇ ತೋರಿಸುತ್ತೆ ಯಾವ್ದಿತ್ತು ಅಂತೇಳಿ. ಈ ಪಾರ್ಟ್ ಕೋಡ್ ನನಗೆ ಗೊತ್ತಿದೆ, ಪಾರ್ಟ್ ಕೋಡ್ ನನಗೆ ಗೊತ್ತಿತ್ತು, ಸೊ ಅದಕ್ಕೆ ನಾನು ಪಾರ್ಟ್ ಕೋಡನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಈ ಪಾರ್ಟ್ ಕೋಡನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಸೇಮ್ ವೆಬ್ಸೈಟ್ಗೆ ಹೋಗಿ ಮತ್ತೆ ನಾನು ಹೇಳಿದ ಕಡೆನೆ ಹೋಗಿ ಎಲೆಕ್ಟರ್ ರೋಲ್ 2002 ಅಂತೇಳಿ ಅಲ್ಲಿ ನಿಮಗೆ ವ್ಯೂ ಡೌನ್ಲೋಡ್ ಅಂತ ಬರುತ್ತೆ. ಇವಾಗ ನೋಡಿ, ಮತ್ತೆ ನಾನು ಇಲ್ಲಿ ಬರ್ತಾ ಇದ್ದೀನಿ, ಕರ್ನಾಟಕ ಸ್ಟೇಟ್ ಹಾಕ್ತಾ ಇದ್ದೀನಿ, ಮತ್ತೆ ನನ್ನ ಡಿಸ್ಟಿಕ್ ಅನ್ನ ಕೂಡ ಹಾಕ್ತಾ ಇದ್ದೀನಿ, ಶಿವಮೊಗ್ಗ ಅಂತ ಹೇಳಿ. ಸೊ ಅದಾದ್ಮೇಲೆ ನಿಮ್ಗೆ ಮತ್ತೆ ಕಾನ್ಸ್ಟಿಟ್ಯೂಷನ್ ತೋರಿಸುತ್ತೆ, ಅಂದ್ರೆ ವಿಧಾನಸಭಾ ಕ್ಷೇತ್ರಗಳು ತೋರಿಸುತ್ತೆ. ಅವಾಗ 2002ರಲ್ಲಿ ಶಿವಮೊಗ್ಗ ಗ್ರಾಮಾಂತರ ಇರಲಿಲ್ಲ. ಶಿವಮೊಗ್ಗ ಗ್ರಾಮಾಂತರದವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಹೊಳೆಹೊನ್ನೂರು ಅಂತ ಇತ್ತು. ಸೊ ಹೊಳೆಹೊನ್ನೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಸಿಗತ್ತೆ ನಮ್ಗೆ. ಸೊ ಅಲ್ಲಿ ಹೋದಾಗ ನೀವು ನಿಮ್ಮ ಪೇರೆಂಟ್ಸ್ಗೆ ಏನು ಕೇಳಿ ಅಂತ ಹೇಳಿದ್ರೆ, ನೀವು ಯಾವ ಶಾಲೆ, ಆ ಶಾಲೆ ಹೆಸರೇನು, ಎಲ್ಲಿ ವೋಟ್ ಹಾಕ್ತಿದ್ರಿ ಅಂತ ತಿಳ್ಕೊಳ್ಳಿ. ಫಸ್ಟ್ ತಿಳ್ಕೊಂಡು ಅದನ್ನ ಬರ್ಕೊಂಬಿಡಿ, ಓಕೆನಾ. ಯಾವ್ದೋ ಒಂದು ಗೌರ್ಮೆಂಟ್ ಸ್ಕೂಲು, ಪ್ರೈಮರಿ ಸ್ಕೂಲು, ಅದರಲ್ಲಿ ನಾರ್ತ್, ಈಸ್ಟ್, ವೆಸ್ಟ್ ಅಂತೆಲ್ಲ ಬರುತ್ತೆ. ಸೊ ನಾನಿಲ್ಲಿ ಇವಾಗ ನನ್ನ ತಾಯಿ ಮತ್ತೆ ನನ್ನ ತಂದೆ ನೇಮನ್ನ ಹಾಕಿ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎರರ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಕರೆಕ್ಟ್ ಆಗಿ ಟೈಪ್ ಮಾಡಿಲ್ಲ ತಂದೆ ನೇಮ್ ಅಥವಾ ತಾಯಿ ನೇಮು. ಸೊ ಅದಕ್ಕೆ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ತಂದೆ ನೇಮ್ನ ಕ್ಯಾನ್ಸಲ್ ಮಾಡಿ ಬರೀ ತಾಯಿ ನೇಮನ್ನ ಹಾಕ್ತಾ ಇದ್ದೀನಿ. ಇವಾಗ ಬರ್ತಾ ಇದೆ ನೋಡಿ, ಸುಮಾರು ನನ್ನ ತಾಯಿ ಹೆಸರಲ್ಲಿ ಇಷ್ಟು ಲಿಸ್ಟ್ ಬರುತ್ತೆ. ಅದರಲ್ಲಿ ನಮ್ಮ ತಾಯಿ ಹೇಳಿದ ಪ್ರಕಾರ ನಾವು ಎಲ್ಲಿ ವೋಟ್ ಹಾಕ್ತಿದ್ವಿ, ಅವ್ರು ಎಲ್ಲಿ ವೋಟ್ ಹಾಕ್ತಿದ್ರು ಅಂತೇಳಿ ನಮಗೆ ಮಾಹಿತಿ ಸಿಕ್ತು. ಅದ್ರ ಪ್ರಕಾರ ನನಗೆ ಪಾರ್ಟ್ ಕೋಡ್ ಸಿಕ್ತು. ಅದ್ರಲ್ಲಿ ಹೋಗಿ ನಾನು PDF ಅನ್ನ ಡೌನ್ಲೋಡ್ ಮಾಡಿದಾಗ ಈ ರೀತಿ ಅಲೋ ಕೇಳುತ್ತೆ. ಅಲೋ ಕೊಟ್ಟಾಗ ನಿಮ್ಗೆ PDF ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಾಗ ನೀವು ತಾಳ್ಮೆಯಿಂದ ಸ್ವಲ್ಪ ಒಂದ್ 2-3 ಪೇಜ್ ಅಥವಾ ಒಂದು 5 ಪೇಜ್ ಹುಡುಕಿದ್ರೆ ನಿಮ್ಮ ಫ್ಯಾಮಿಲಿ ಅವರೆಲ್ಲರೂ ಒಟ್ಟಿಗೆ ಸಿಗ್ತಾರೆ. ಇಲ್ಲಿ ಸೀರಿಯಲ್ ಪ್ರಕಾರ ನಿಮ್ಮ ಫ್ಯಾಮಿಲಿ ಅವರು ಒಟ್ಟಿಗೆ ಸಿಕ್ಕಿದ್ರು ಅಂದ್ರೆ ನಿಮ್ಗೆ ಪಾರ್ಟ್ ನಂಬರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಎಲ್ಲ ಸಿಕ್ಬಿಡುತ್ತೆ. ಸ್ವಲ್ಪ ತಾಳ್ಮೆಯಿಂದ ಹುಡುಕ್ಬೇಕಾಗತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಒಂದು ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಹಾಗೂ ವಿಧಾನಸಭಾ ಕ್ಷೇತ್ರವನ್ನ ಕಂಡಿಡ್ಕೋಬಹುದು. ಅದು ಸಿಕ್ತು ಅಂತ ಹೇಳಿದ್ರೆ ನಿಮಗೆ ಫಾರಂ ಫಿಲ್ ಮಾಡೋದು ಈಸಿ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಫಾರಂ ಹೇಗೆ ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.